ಫೈಲ್ ಅಪ್ಡೇಟ್ ಮಾಡಬೇಕಪ್ಪ ಇವತ್ತು. ಎಲ್ಲ ಅಪ್ಡೇಟ್ ಯಾರು ಬರ್ತಾರೆ ಯಾರು ಬರ್ತಾಯಿಲ್ಲ ಒಬ್ಬರು ಬರ್ತಾರೆ. ಮೊನ್ನೆ 6ನೇ ತಾರೀಕು ಒಬ್ಬನೇ ಹೋಗಿದ್ದೆ. ಉಳಿದವ್ರು ಎಷ್ಟು ಜನ ಬಂದಿಲ್ಲ? ಒಬ್ಬರು ಬರ್ತಾಯಿಲ್ಲ ಸರ್, ಒಬ್ಬನೇ ಹೋಗಿದ್ದೆ. ಬರ್ಕೊಳಪ್ಪ. ನನ್ನ ಅಸೋಸಿಯೇಟ್ಸ್ಗಳು ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲೇ ತಗೋ, ಇಲ್ಲಿ ಇದರಲ್ಲೇ ಬರ್ಕೋ. ನನ್ನ ಅಸೋಸಿಯೇಟ್ಸ್ಗಳು ಎಷ್ಟು ಜನ ಒಟ್ಟು 10 ಜನ ಒಬ್ಬನೇ ಹಾಜರಾಗ್ತಾ ಇರೋದು. 9 ಜನ ಹಾಜರಾಗ್ತಾ ಇರೋದು. 9 ಜನರಿಗೆ ಇಮಿಡಿಯೇಟ್ ಆಗಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ವಾರಂಟ್ ಇಶ್ಯೂ ಮಾಡ್ತೀನಿ. ಅಲ್ಲಲ್ಲ, 9 ಜನಕ್ಕೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ವಾರಂಟ್ ಇಶ್ಯೂ ಮಾಡ್ತೀನಿ. ಅರೆಸ್ಟ್ ಮಾಡಿಬಿಡಿ. ಎಷ್ಟು ಸಮಯದಿಂದ ಬರ್ತಾ ಇಲ್ಲ ಅವರು? ಬರ್ತಾನೆ ಇಲ್ಲ. ಮತ್ತೆ ಯಾಕೆ ನೋಡಿ, ಇವನು ಹೇಳ್ತಾನೆ ಯಾಕೆ ನಮ್ಮ ವಾರಂಟ್ನವ್ರು ಏನು ಮಾಡ್ತಾರೆ? ವಾರಂಟ್ನವ್ರು ಏನು ಮಾಡ್ತಾರೆ? ನೋಡಮ್ಮ, ಇದು ಬಾಬು ನೋ ಇವನು ಚೆಕ್ ಮಾಡ್ರಿ. ಇವನ ಅಸೋಸಿಯೇಟ್ಸ್ಗಳು 9 ಜನ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಅವ್ರು ಯಾರು ಯಾಕೆ ಹಾಜರಾಗ್ತಾ ಇಲ್ಲ? ಜೈಲಲ್ಲಿದ್ದಾರೆ. ಬೀಸಿಲ್ಲ ಅಂತಾರೆ, ನೀನು ಒಬ್ಬ ಹೋಗಲ್ಲಿ ನಿಲ್ಸಿಲ್ಲ ಅಂತ ಹೇಳ್ಕೊಂಡು ಜೈಲಲ್ಲಿದ್ದಾರಾ? ಬಿಡಿ. ಮತ್ತಿನ್ನು 9 ಜನರಲ್ಲಿ ಡಿ ಸಿ ಇರ್ತದೆ ಸರ್. 8 ಜನ ನಂಗೆ ಚೆಕ್ ಮಾಡಿ ಕೊಡ್ತಾರೆ. ಚೆಕ್ ಮಾಡಿ ನನಗೆ ರಿಪೋರ್ಟ್ ಕೊಡ್ಬೇಕು. ಏನು ಕೇಸ್ ಯಾರು ನೋಡಪ್ಪ, ಹನುಮಂತರಾಜ್ ಊರಲ್ಲಿದ್ದಾನೆ ಅಂತ ಹಾಜರಾಗ್ತಾ ಇಲ್ಲ. ಕ್ಲಾಸಿಫೈ ಮಾಡಬೇಡ ನೀನು. ನನಗೆ ಚೆಕ್ ಮಾಡಿ ನೀನು ರಿಪೋರ್ಟ್ ಕೊಡು. 9 ಜನರಲ್ಲಿ ಎಷ್ಟು ಜನ ಜೆ ಸಿ ಒಳಗಿದ್ದಾರೆ, ಎಷ್ಟು ಜನ ಮನೆಯಲ್ಲಿದ್ದಾರೆ, ಎಷ್ಟು ಜನ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಕೋರ್ಟಿಗೆ ಯಾಕೆ ಹಾಜರಾಗ್ತಾ ಇಲ್ಲ ಅನ್ನೋದು ನನಗೆ ಬೇಕು. ವಾರಂಟ್ನವ್ನು ಏನು ಮಾಡ್ತಾನೆ? ಯಾಕೆ ವಾರಂಟ್ ಜಾರಿ ಮಾಡ್ತಾ ಇಲ್ಲ? ಹೀಗಾಗಿ ವಾರಂಟ್ಗಳು ಪೆಂಡಿಂಗ್ ಆಗೋದು. ಅದು ಚೆಕ್ ಮಾಡಿಬಿಟ್ಟು ವಾರಂಟ್ ಜಾರಿ ಮಾಡಿಸ್ಬಿಟ್ಟು ಎಲ್ಲರೂ ಹಾಜರಾಗಬೇಕು ನನಗೆ ಈ ಕೇಸಲ್ಲಿ. ನೀನು ನನಗೆ ಬಂದ ಕಾರಣ ನಾಳೆ ಎಷ್ಟು ಜನ ನಿನ್ನ ಕೇಸಲ್ಲಿ ಆರೋಪಿಗಳಿದ್ದಾರೆ, ಯಾರ್ಯಾರು ಜೈಲಲ್ಲಿದ್ದಾರೆ, ಯಾರ್ಯಾರು ಊರಲ್ಲಿದ್ದಾರೆ ಲಿಸ್ಟ್ ಕೊಡು ನನಗೆ. ನನಗೆ ವಾರಂಟ್ ಜಾರಿ ಆಗಿಲ್ಲ ಅಂದರೆ ಬಿಡಲ್ಲ. ನಾನು ಊರಲ್ಲಿದ್ದಾನೆ ಅಂತ ಇವನೇ ಹೇಳ್ತಾ ಇದ್ದಾನೆ. ವಾರಂಟ್ ಯಾಕೆ ಜಾರಿ ಆಗಲ್ಲ? ರವಿಕುಮಾರ 307. ಅದಾದಮೇಲೆ 87 KP ಆ್ಯಕ್ಟ್ ಬೇರೆ ಇದೆಯಾ? ಊರಲ್ಲಿದ್ದಾಗ ಟೈಮ್ ಪಾಸಿಗೆ ಅಲ್ಲೆಲ್ಲ ನೋಡ್ರಪ್ಪ, ಒಂದು ಆ್ಯಕ್ಟಿವಿಟಿ ನೋಡ್ರೋ. 87 KP ಆ್ಯಕ್ಟ್ ಅಂತಾನೆ. ಹಾಂ, ಎಲ್ಲಿ 87 KP ಆ್ಯಕ್ಟ್ ಮಾಡ್ತೀಯಾ? ಈಗೆಲ್ಲ ಆಡೋದು? ಈಗೆಲ್ಲ ಆಡೋದ? ಏನು ಯಾವ್ದು ಹೇಳಿ? ಹಾಂ, ಏನಾಯ್ತು? 307 ಕೇಸ್ ಏನಾಯ್ತು? ನಡೀತಾ ಇದೆ. ನೋಡಪ್ಪ, ಚೆಕ್ ಮಾಡಪ್ಪ. ಚಾರ್ಜ್ ಶೀಟಲ್ಲಿ ಕೈ ಬಿಡಲಾಗಿದೆ ಅಂತ ಬರ್ತಾ ಇರುತ್ತೆ. ನಂಗೆ ಈ ಫೈಲ್ ಬೇಕು. ನಾಳೆ ಫೈಲ್ ತರಬೇಕು. ಯಾಕೆ ಇವರನ್ನು ಚಾರ್ಜ್ ಶೀಟ್ ಕೈ ಬಿಟ್ಟಿಲ್ಲ? ಏನಕ್ಕೆ ಬಿಟ್ಟರೆ? ನಾವು ಹೋಗಿಲ್ಲ ಸರ್. ನಾವು ಕವರಿ ಗಲಾಟೆನೇ ಮಾಡಿಲ್ಲ. ನಾನು ಇದನ್ನು ಫೈಲ್ ನೋಡ್ಬೇಕು. ನಾನು ಧರ್ಮಸ್ಥಳದಿಂದ ಬಂದು ಮನೇಲಿ ನಾನು ನೋಡ್ತೀನಿ. ನಾನು ಇದು ನೀನೇ ತಂದ್ಕೊಡ್ಬೇಕೇನು? ಶಿವಣ್ಣ ನನ್ನ ಹೆಸರು. ನಾಳೆ ಬೆಳಿಗ್ಗೆ ನನಗೆ ಈ ಒಂದು ಫೈಲ್ ನನ್ನ ಆಫೀಸಲ್ಲಿ ಇರ್ತದೆ. ಯಾಕೆ ಚಾರ್ಜ್ ಶೀಟಿಂದ ಕೈ ಬಿಟ್ಟಿದ್ದಾರೆ ನಾನು ನೋಡೋದು. ಅರ್ಥ ಆಯ್ತಾ? ಏನಕ್ಕೆ ಬಿಟ್ಟರು ನಿನ್ನ ಕೈಯಿಂದ? ಅದು ನಾವು ಮಾಡಿಲ್ಲ ಸರ್. ನಾವು ಹೋಗಿಲ್ಲ. ಮತ್ತೆ ಯಾರು ಮಾಡಿದ್ದು? ಕಾವೇರಿ ಗಲಾಟೆಗೆ ಹೋಗಿಲ್ಲ ಸರ್. ಕಾವೇರಿ ಗಲಾಟೆಗೆ ಹೋಗಿಲ್ಲ. 307 ಕಣ. ಯಾರು ಕಾವೇರಿ ಗಲಾಟೆ? ಅಲ್ಲ, ಅದು ಕಾವೇರಿ ಗಲಾಟೆ ಹಾಕಿರೋ ಸರ್. ಅದು ಕಾವೇರಿ ಗಲಾಟೆಲಿ ಯಾರು 307 ಹಾಕ್ತಾರ? ಅದು ಹಾಕಿರೋದು ಅದರಲ್ಲಿ ಸರ್. ಏನು ಮಾತಾಡ್ತೀಯಪ್ಪ? 307 ಮಾಡಿಲ್ಲ ಸರ್. ಎಲ್ಲೂ ಹೋಗಿಲ್ಲ ಅಣ್ಣ. ಕಾವೇರಿ ಗಲಾಟೆ ಮಾಡಿದವರಿಗೆ 307 ಹಾಕಲ್ಲ. 307 ಅಟೆಂಪ್ಟ್ ಟು ಮರ್ಡರ್ ಅಂತ. ಕಾವೇರಿ ಗಲಾಟೆ ಮಾಡೋರು 307 ಮಾಡಿರ್ತಾರ? ಗಲಾಟೆಯಲ್ಲಿ ಮಾಡಿರೋದು ಸರ್. ಅಲ್ಲ, ಬೇರೆ ಆಗಿದೆ. ನಾನು ನೋಡ್ತೀನಿ, ಫೈಲ್ ತರಿಸ್ತೀನಿ. ನಾನು ಮಿಸ್ಟ್ರಿ ಮಾಡಬೇಡ. ಅದೇ ಸರ್, ಕಾವೇರಿ ಗಲಾಟೆಯಲ್ಲಿ ಬೆಂಕಿ ಹಚ್ಚೋರೆ, ಹೊಡೆದವರೇ, ಇದು ಮಾಡೋದು ಎಲ್ಲ ಹಾಕಿದೆ ಸರ್. ನಾವು ನೆಕ್ಸ್ಟ್ ನಿಂದು ಆಕ್ಟಿವಿಟಿ 87 ಈ ಸರ್ವ ಸುಳಿತು ನಿಂಗೆ ಆದರೆ 87 ಆದರೆ ಬಿಡಲ್ಲ. 87 ಆದರೆ ಬಿಡಲ್ಲ. ಕುಮಾರ್